ಇತ್ತೀಚೆಗೆ ಎಲೆಕ್ಟ್ರಾಲ್ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಿಂದ ಕೂಡ ತೀರ್ಪು ಬಂದಿತ್ತು. ಈ ತೀರ್ಪು ಬರುವ ಸುಮಾರು 2 ವರ್ಷಗಳ ಮುಂಚೆನೇ 2022ನೇ ಇಸ್ವಿ ನವೆಂಬರ್ 26 ಡಿಸೆಂಬರ್ 2 ಈ ಅವಧಿಯಲ್ಲಿ ಅನೇಕ ಬಾರಿ ಎಲೆಕ್ಟ್ರಾಲ್ ಬಾಂಡ್ಗಳ ವಿಚಾರದಲ್ಲಿ ಏನು ನಡೆದಿದೆ ಈ ದೇಶದಲ್ಲಿ ಅಂತೇಳಿ TV5 ಇಡೀ ದೇಶಕ್ಕೆ ತಿಳಿಸಿತ್ತು. ಎಲೆಕ್ಟ್ರಾಲ್ ಬಾಂಡಲ್ಲಿ ಮೋಸ ಹೇಗಾಗುತ್ತೆ, ಯಾಕೆ ದೇಣಿಗೆ ಕೊಟ್ಟವರ ಹೆಸರನ್ನು ಇವರು ಬಹಿರಂಗ ಪಡಿಸ್ತಾ ಇಲ್ಲ, ಇಲ್ಲಿ ಕಿಕ್ ಬ್ಯಾಕ್ ನಡೆಯುತ್ತಾ, ಇಲ್ಲಿ ದೇಣಿಗೆ ಕೊಡೋ ಕಥೆ ಆ ಕಡೆಯಿಂದ ಪ್ರಯೋಜನ ಪಡ್ಕೊಳ್ಳೋದು ಅಂತ, ಕಿಕ್ ಬ್ಯಾಕ್ ಅಂದರೆ ಇನ್ನೇನೂ ಇಲ್ಲ. ಸೊ ಇಡೀ ವಿಚಾರದಲ್ಲಿ ಅವತ್ತಿಗೇನೆ 2022 ನವೆಂಬರ್ 26ರಿಂದ ಡಿಸೆಂಬರ್ 2 ಈ ಅವಧಿಯಲ್ಲಿ ನಿರಂತರವಾಗಿ RV ಸ್ಟುಪಿಡ್ನ ಕಾರ್ಯಕ್ರಮದಲ್ಲಿ TV5 ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇದೇ ಚುನಾವಣಾ ಬಾಂಡ್ ಅಥವಾ ಎಲೆಕ್ಟ್ರಾಲ್ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ. ಇದೊಪ್ಪಕ್ಕೆ ಸರಿ ರೆಡಿ ಇಲ್ಲ, ನಾವು ಡೀಟೇಲ್ಸ್ ಕೊಡಿ ಅದರದ್ದು ಅಂತ. ಇದು ಚುನಾವಣಾ ಬಾಂಡ್ನ ಹೆಸರಲ್ಲಿ ದೇಶಕ್ಕೆ ದೋಖಾ ಮಾಡಿದಂಥ ಕಥೆ. ಇದು 2016 ಹಾಗೂ 17 ಇಸ್ವಿಯನ್ನು ದೇಶದ ಜನ ನೆನಪಲ್ಲಿ ಇಟ್ಕೊಳ್ಬೇಕು. ಈ 2 ವರ್ಷಗಳನ್ನು ಯಾವುದೇ ಕಾರಣಕ್ಕೂ ಮರೆಯುವಂತಿಲ್ಲ, ಯಾವ ಕಾರಣಕ್ಕೂ ಮರೆಯುವಂತಿಲ್ಲ ಅಂತ. ಏನಕ್ಕೆ ನೋಡಿ, ಬಹಳ ಕಾರಣಗಳಿದೆ ಇದಕ್ಕೆ. ಈ 2 ವರ್ಷವನ್ನು ಯಾಕೆ ಮರಿಬಾರ್ದು ಅನ್ನೋದಕ್ಕೆ 2016ನೇ ಇಸ್ವಿಯಲ್ಲಿ ಏನಾಯಿತು ಎಲ್ರಿಗೂ ಗೊತ್ತಿರುವಂತೆ, ನೋಟ್ ಬ್ಯಾನ್ ಆಯಿತು. ನೋಟ್ ಬ್ಯಾನ್ ಆಗ್ತಾ ಇದ್ದಂತೆ ಇದನ್ನು ಕನೆಕ್ಟಿಂಗ್ ದ ಡಾಟ್ಸ್ ಅಂತಾರೆ. ಒಂದೊಂದು ಘಟನೆಗೂ ಒಂದೊಂದು ಲಿಂಕ್ ಇರುತ್ತೆ. ಯಾವ ಘಟನೆ ನಡೆದಾಗ ಅದರ ಪರಿಣಾಮ ಹೇಗಾಯಿತು ಅಂತ. 2016ರಲ್ಲಿ ನೋಟ್ ಬ್ಯಾನ್ ಆಯಿತು. ನೋಟ್ ಬ್ಯಾನ್ ಆಗ್ತಾ ಇದ್ದಂತೆ ಸ್ಮಾಲ್ ಸ್ಕೇಲು, ಮೀಡಿಯಮ್ ಸ್ಕೇಲು ಅಥವಾ ಸಣ್ಣ ಮಧ್ಯಮ ಗಾತ್ರದ ಸೂಕ್ಷ್ಮ ಇಂಥ ಎಲ್ಲ ಕೈಗಾರಿಕೆಗಳು ಕೂಡ ಗುಡಿಸಿ ಹೋಗ್ಬಿಟ್ವು. ಕಾರಣ ಇಷ್ಟೇ, ತಡ್ಕೊಳಕ್ಕಾಗಲಿಲ್ಲ. ಕ್ಯಾಶ್ ಎಕಾನಮಿಯ ಮೇಲೆ ಅವಲಂಬಿತ ಆಗಿದ್ದಂಥ ಇಂಡಸ್ಟ್ರಿಗಳವೆಲ್ಲವೂ ಕೂಡ ಯಾವಾಗ ಈ ನೋಟ್ ಬ್ಯಾನ್ ಆಯಿತೋ ಅವೆಲ್ಲ ಮೂಲೆಗುಂಪಾಗ್ಬಿಟ್ವು. ಪೇಮೆಂಟ್ ಕೊಡೋಕ್ಕಾಗಲಿಲ್ಲ, ಇಂಡಸ್ಟ್ರಿ ಮುಚ್ಚಿ ಹೋದ್ವು. ಇದರ ಬೆನ್ನಿಗೆ ಏನು ಬಂತು ಅಂತ ಹೇಳಿ 2017ಕ್ಕೆ ಜಿ ಎಸ್ ಟಿ ಬಂದು ಅದೂ ದೊಡ್ಡ ಹೊಡೆತ ಕೊಡ್ತು ಅನೇಕ ಕಂಪನಿಗಳಿಗೆ. ಅವು ಕೆಲವು ಮುಚ್ಚೋಗ್ಬಿಟ್ವು, ಸಣ್ಣ ಕಂಪನಿಗಳು. ಇದಾದ ಮೇಲೆ ನೆಕ್ಸ್ಟ್ ಏನಾಯಿತು ಅಂತ ಹೇಳಿದ್ರೆ, ಒಂದು ನೋಟ್ ಬ್ಯಾನು, GST ಬಂತು. GST ಈ ಅನ್ಆರ್ಗನೈಸ್ಡ್ ಸೆಕ್ಟರ್ನ ಉದ್ಯಮ ಇದೆಯಲ್ಲ, ಅಸಂಘಟಿತ ವಲಯದ ಉದ್ಯಮ ಇದೆಯಲ್ಲ, ಅದರ ಕಾರ್ಮಿಕರಿದ್ದಾರಲ್ಲ, ಅಲ್ಲಿಗೆ ಬೆಳಗ್ಗೆ ಕೂಲಿ ಮಾಡ್ತಾರೆ, ಸಾಯಂಕಾಲ ಕೂಲಿ ತೊಗೊಂಡು ಹೋಗ್ತಾನೆ ಅವನು. ಇಷ್ಟೇ, ಈ ಥರದ ಒಂದು ಉದ್ಯಮಗಳಿಗೆ GST ದೊಡ್ಡ ಮಟ್ಟದ ಹೊಡೆತ ಬಿತ್ತು. ನೋಟ್ ಬ್ಯಾನಿಂದನೂ ಹೊಡೆತ ಬಿತ್ತು. ಈ ಹೊಡೆತ ಬಿದ್ಮೇಲೆ ಏನಾಯಿತು, GST ಜಾರಿ ಮಾಡಿದ್ರೆ GSTಯ ನಂತರದಲ್ಲೇ ಶುರುವಾಗಿದ್ದೇನು ಅಂದರೆ ಎಲೆಕ್ಟ್ರಾಲ್ ಬಾಂಡ್ ಅಂತ. ನೋಡಿ ಹೇಗೆ ಲಿಂಕ್ ಬರುತ್ತೆ ಅಂದರೆ, 2016 ನೋಟ್ ಬ್ಯಾನ್, 2017 GST, ಈ ರೀತಿ ಹೊಡೆತ ಬಿದ್ದ ಮೇಲೆ ದೊಡ್ಡ ಕಂಪನಿಗಳು ಮಾತ್ರ ಉಳ್ಕೊಂಡ್ವು, ದೊಡ್ಡ ಸಂಸ್ಥೆಗಳು ಮಾತ್ರ ಉಳ್ಕೊಂಡ್ವು, ಚಿಕ್ಕವೆಲ್ಲ ಮೂಲೆಗಂಪಾಗ್ಬಿಟ್ವು. ಇದರ ಬೆನ್ನಿಗೆ ಏನಾಯಿತು ಅಂತ ಹೇಳಿದ್ರೆ, 2017ಕ್ಕೆ ಎಲೆಕ್ಟ್ರಾಲ್ ಬಾಂಡ್ ಬಂತಲ್ಲ, ಯಾರು ಎಷ್ಟು ಹಣ ಬೇಕಾದ್ರೂ ದೇಣಿಗೆಯನ್ನು ಕೊಡಿ, ಈ ದೇಣಿಗೆ ನೀವು ಕೊಡ್ತಿರಲ್ಲ, ಈ ದೇಣಿಗೆ ಕೊಟ್ಟವರ ಹೆಸರನ್ನು ಗೌಪ್ಯವಾಗಿ ನಾವು ಇಟ್ಬಿಡ್ತೀವಿ, ಯಾರ ಹೆಸರು ರಿವೀಲ್ ಮಾಡಲ್ಲ ಅಂತ. ಆಗೇನಾಯಿತು, ದೊಡ್ಡ ಕಂಪನಿಗಳಿಗೆ ಒಂಥರ ವರದ ರೂಪದಲ್ಲಿ ಆಯ್ತಿದ್ದು. ನೋಟ್ ಬ್ಯಾನ್ ಅಂದರೆ ದೊಡ್ಡ ಅಮಾನ್ಯೀಕರಣ ಆಯಿತು. 2017ರಲ್ಲಿ GST, ಎಲೆಕ್ಟ್ರಾಲ್ ಬಾಂಡ್ ಎಲ್ಲವೂ ಕೂಡ ಬಂದವು. 2 ವರ್ಷಗಳಲ್ಲಿ ದೇಶ 2 ದುರಂತ ನಿರ್ಧಾರಗಳನ್ನು ಫೇಸ್ ಮಾಡಬೇಕಾಯಿತು. ಈ ಮಾಂತ್ರಿಕ ಇಂಥ ಒಂದು ಮ್ಯಾಜಿಕ್ ಮಾಡಿಬಿಟ್ರಲ್ಲ, ಇದು ಗೊತ್ತಾಗಿದ್ದೆ 5 ವರ್ಷ ಆದಮೇಲೆ ಈ ದೇಶಕ್ಕೆ. 2018ರಲ್ಲಿ ಏನಾಗುತ್ತೆ, ಈ ಎಲೆಕ್ಟ್ರಾಲ್ ಬಾಂಡ್ ಬಂತಲ್ಲ, ದೊಡ್ಡ ಕಂಪನಿಗಳ ಬಂಡವಾಳ ಕ್ರೋಢೀಕರಣ ತುಂಬ ಜಾಸ್ತಿ ಆಗಿಬಿಡುತ್ತೆ. ದೊಡ್ಡ ಮಟ್ಟದಲ್ಲಿ ಈ ಕಂಪನಿಗಳ ಬಂಡವಾಳ ಕ್ರೋಢೀಕರಣ ಆಯಿತು. ಸರ್ಕಾರ ಏನು ಗೆಸ್ ಮಾಡಿತ್ತು, ಈ ಥರ ಬಂಡವಾಳ ಕ್ರೋಢೀಕರಣ ಆದಾಗ ಕಂಪನಿಗಳ ಬಳಿಯಲ್ಲಿ ಅದನ್ನೇನು ಮಾಡ್ತಾರೆ ಇವರು, ಅದನ್ನು ಇನ್ನೂ ತನ್ನ ಕಂಪನಿನ ವಿಸ್ತರಣೆ ಮಾಡೋ ಸಲುವಾಗಿ ಬಳಸ್ಕೊಳ್ತಾರೆ ಅಂತ ಅಂದ್ಕೊಂಡಿತ್ತು. ಅನೇಕರು ಬಂಡವಾಳ ಹಿಡ್ಕೊಂಡ್ರು, ಕೂತ್ಕೊಂಡ್ರು. ಕಾರಣ ಕಾಂಪಿಟೇಷನ್ ಸತ್ತೋಯ್ತಲ್ಲ, ಸ್ಪರ್ಧೆ ಇರಲ್ವಲ್ಲ, ಚಿಕ್ಕ ಕಂಪ್ನಿಗಳು ಹೋಗ್ಬಿಟ್ಟಿತ್ತು, ಒದ್ದಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಮುಳುಗೋದ್ರು. ಇರೋದೇ ನನ್ನ ಹಡಗು, ಚಿಕ್ಕ ದೋಣಿಗಳು ಯಾವೂ ಇಲ್ಲ, ನನ್ನ ಹಡಗಿನ ಕಡೆಗೆ ಎಲ್ಲರೂ ಬರಬೇಕು ಅನ್ನೋ ಕನ್ಫರ್ಮ್ ಆಯ್ತಲ್ಲ, ಆರಾಮಾಗಿ ಕೂತರು. ಇದಾದಮೇಲೆ ಈ ಕಾರ್ಪೊರೇಟ್ ತೆರಿಗೆನೇನು ಮಾಡಿಬಿಡ್ತಾರೆ, 2019ರಲ್ಲಿ ಮೋದಿ ಸರ್ಕಾರ ಇಳಿಸ್ಬಿಡ್ತಾರೆ. ಎಷ್ಟಕ್ಕೆ? 30%ಇಂದ 22%ಗೆ ಇಳಿಸ್ತಾರೆ ಅವರು ಕಾರ್ಪೊರೇಟ್ ತೆರಿಗೆ. ನೋಡಿ, ಆಲ್ರೆಡಿ ಅವರಿಗೆ ಲಾಭ ಆಗಿತ್ತು ದೊಡ್ಡ ಶ್ರೀಮಂತರಿಗೆ. ಇದು ಸಾಲದು ಅಂತ ಇನ್ನೂ ಒಂದು ಲಾಭ. ಅದೇನು ಅಂದರೆ, 30% ತೆರಿಗೆ, ಅದನ್ನು 22%ಕ್ಕೆ ಇಳಿಸ್ಬಿಡ್ತಾರೆ. 8% ಲಾಭ ಆಗಿಬಿಡುತ್ತೆ ನೋಡಿ ಅವ್ರಿಗಲ್ಲೇ. 100 ರೂಪಾಯಿಗೆ 8 ರೂಪಾಯಿ ಲಾಭ ಆ ಲೆಕ್ಕದಲ್ಲಿ. ಈ ಆನಂತರ ಏನಾಗುತ್ತೆ, ಇದು ಇಳಿಸಿದ ಮೇಲೆ ಈ ಕಂಪನಿಗಳ ದೇಣಿಗೆ ವಿಚಾರ ಇತ್ತಲ್ಲ, ಯಾರು ಬೇಕಾದ್ರೂ ಡೊನೇಟ್ ಮಾಡ್ಬೋದು ಅಂತ ಕಂಪನಿಗಳೇನು ಮಾಡ್ತಾರೆ, ಇದನ್ನು ಕ್ವಿಡ್ ಪ್ರೋ ಕೋ ಅಂತಾರೆ.
ಅಂದರೆ ಕಿಕ್ ಬ್ಯಾಕ್ ಅಂತ ಕೂಡ ಕರೀತಾರೆ. ಅದು ಹೇಗೆ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಈ ಕ್ವಿಡ್ ಪ್ರೋಕೋ ಇಲ್ಲಿದೆ ನೋಡಿ. ಕ್ವಿಡ್ ಪ್ರೋಕೋ ಹೌ ರಿವೀಲಿಂಗ್ ಎಲೆಕ್ಟ್ರೋಲ್ ಬಾಂಡ್ಸ್ ವಿಲ್ ಕ್ಲಿಯರ್ ಕ್ವಶನ್ಸ್ ಆಫ್ ಲೆಂಡೆನ್. ಏನಂತ ಹೇಳಿದ್ರೆ ವಿಷಯ ಇಲ್ಲಿ ಕ್ವಿಡ್ ಪ್ರೋಕೋ ಅಂತ ಹೇಳಿದ್ರೆ, ಒಂದು ಕಂಪನಿ ಒಂದು ಸರ್ಕಾರಕ್ಕೋ ಅಥವಾ ಒಂದು ಪಕ್ಷಕ್ಕೋ, ಆ ಪಕ್ಷದ ನೇತೃತ್ವದ ಸರ್ಕಾರಕ್ಕೋ ಕಂಪನಿಗೋ ಅಥವಾ ಅವರ ಒಂದು ಬಿಸ್ನೆಸ್ಗೋ ಎಲ್ಲವನ್ನು ಲಿಂಕ್ ಮಾಡಿಕೊಂಡು ಏನಕ್ಕೆ ಆ ರೀತಿ ನಡ್ಕೊಳ್ಳುತ್ತೆ ಅಂತ ಬಂದಾಗ ವಿಷಯ ಇಷ್ಟೇ, ಒಂದು ಕಂಪನಿ ಒಂದು ಪಾರ್ಟಿ ನೇತೃತ್ವದ ಸರ್ಕಾರ ಇದಕ್ಕೆ ದೇಣಿಗೆ ಕೊಡುತ್ತೆ ಅಂತ ಹೇಳಿದ್ರೆ, ಯಾಕೆ ದೇಣಿಗೆ ಕೊಡ್ತಾರೆ ಅವರು? ಬೈ ಪ್ರೀತಿನ ಆಯಿತು 5,000 ಕೊಡ್ತಾರಾ, 10,000 ರೂಪಾಯಿ ಕೊಡ್ತಾರಾ, ಒಂದು 50,000 ರೂಪಾಯಿ ಕೊಟ್ಟುಬಿಡ್ತಾರಾ? ನೋ, ಇಲ್ಲಿ ಹಾಗಾಗಿರ್ಲಿಕ್ಕಿಲ್ಲ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಯಥೇಚ್ಛವಾಗಿ ಪಾರ್ಟಿಗೆ ಫಂಡ್ಗಳು ಕೊಡೋಕ್ಕೆ ಶುರುವಾಗ್ತವೆ. ಪಾರ್ಟಿ ಫಂಡ್ ಕೊಟ್ಟರೆ ಅದರ ಅರ್ಥ ಏನು? ಸ್ವಾಮಿ ಇಷ್ಟು ಹಣ ಹಾಕಿದ್ದೀನಿ, ನಂದೇನೋ ಸ್ವಲ್ಪ ನೋಡಿ ಕೆಲಸ, ಅದನ್ನು ಕಿಕ್ ಬ್ಯಾಕ್ ಅಂತಾರೆ. ಸುಪ್ರೀಂ ಕೋರ್ಟ್ ಕೂಡ ಅಬ್ಸರ್ವ್ ಮಾಡಿದೆ ಇದನ್ನು, ಕಿಕ್ ಬ್ಯಾಕ್ ಅಂತಾರೆ. ನಾನು ಇಷ್ಟು ಹಣ ನಿಮಗೆ ದೇಣಿಗೆ ಕೊಡ್ತೀನಿ, ನಿಮ್ಮ ಕಡೆಯಿಂದ ನನಗೆ ಇಷ್ಟು ಕೆಲಸ ಆಗಬೇಕು ಅಂತ. ಈ ಥರದ ಅನಾಮಧೇಯ ದೇಣಿಗೆ ಗಾಬರಿ ಪಡಿಸ್ಬಿಡುತ್ತೆ ಸುಪ್ರೀಂ ಕೋರ್ಟನ್ನು. ಅದು ಹೇಗ್ರಿ, ನೀವು ದೇಣಿಗೆ ತೊಗೊಂಡ ಮೇಲೆ ಹೆಸರೆಲ್ಲ ಬರಬೇಕು ನನಗೆ, ಮಾರ್ಚ್ ಫಸ್ಟ್ ವೀಕಲ್ಲಿ ಬರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ವಿವರ ಬರಬೇಕು ಅಂತ ಹೇಳಿ. ಯಾಕೆ ಉಲ್ಲೇಖ ಮಾಡೋಕ್ಕಾಗಲ್ಲ ಅದನ್ನು? 2,000 ರೂಪಾಯಿ ಅವರು ಕೊಟ್ಟರೆ ಮಾತ್ರ ಬರೀತಾರಂತ ಅವ್ರ ಹೆಸರನ್ನು, ಜಾಸ್ತಿ ಕೊಟ್ಟರೆ ಬರೆಯಲ್ಲ. ಅಂದರೆ ಇಲ್ಲಿ ನೋಡಿ, ಇಲ್ಲಾದಂಥ ಲಾಭಗಳ ಸರಣಿ, ನೋಟ್ ಬ್ಯಾನ್, ಸಣ್ಣ ಸಣ್ಣ ಉದ್ಯಮ ಹಾಳಾಯಿತು, ಆನಂತರ GST ಬಂತು, ಆಗಲೂ ಸಣ್ಣ ಅನೇಕ ಉದ್ಯಮಗಳಿಗೆ ಪೆಟ್ಟು ಬಿತ್ತು, ಆನಂತರ ತೆರಿಗೆ ವಿನಾಯಿತಿನೂ ಸಿಕ್ತು ಇವರಿಗೆ. ತೆರಿಗೆ ವಿನಾಯಿತಿ 30%ಇಂದ 22% ಆಯಿತು, ಆಗಲೂ ಸಾವಿರಾರು ಕೋಟಿ ಉಳಿತಾಯ ಆಯಿತು ಇವರಿಗೆ. ಆನಂತರ ಎಲೆಕ್ಟ್ರೋಲ್ ಬಾಂಡ್ ಬಂತು. ಎಲೆಕ್ಟ್ರೋಲ್ ಬಾಂಡ್ ನಾವು ಚೆಕ್ ಮಾಡ್ಕೊಂಡಾಗ ಏನಾಗುತ್ತೆ, ಎಲೆಕ್ಟ್ರೋಲ್ ಬಾಂಡ್ಗಳಿಗೆ ಈ ರೀತಿ ಲಾಭ ಪಡ್ಕೊಂಡಂಥ ಕಂಪನಿಗಳಿಂದ ದೊಡ್ಡ ಮಟ್ಟದ ದೇಣಿಗೆ ಬಂದಿರುತ್ತೆ. ಈ ದೊಡ್ಡ ಉದ್ಯಮಿಗಳಿದ್ದಾರಲ್ಲ, ಇವರ ಜೋಳಿಗೆ ತುಂಬುವ ಸಲುವಾಗಿಯೇ ಈ ನೋಟ್ ಬ್ಯಾನ್, GST, ಎಲೆಕ್ಟ್ರೋಲ್ ಬಾಂಡ್, ಕಾರ್ಪೊರೇಟ್ ಟ್ಯಾಕ್ಸ್ನ ಕಡಿಮೆ ಮಾಡಿದ್ದು ಇವೆಲ್ಲವೂ ಇತ್ತ. ಅಲ್ಲಿ ಜೋಳಿಗೆ ತುಂಬುತ್ತಾ ಇದ್ದಂತೆ ಆ ಹಣ ಎಲೆಕ್ಟ್ರೋಲ್ ಬಾಂಡ್ ರೂಪದಲ್ಲಿ, ಒಂದಷ್ಟು ದೇಣಿಗೆ ರೂಪದಲ್ಲಿ ನಮಗೆ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಸರ್ಕಾರ ಇಂಥ ನಿರ್ಧಾರಕ್ಕೆ ಮುಂದಾಗಿ ಸಣ್ಣ, ಮಧ್ಯಮ, ಸೂಕ್ಷ್ಮ, ಇಂಥ ಗುಡಿ, ಗೃಹ, ಇಂಥ ಎಲ್ಲ ಕೈಗಾರಿಕೆಗಳನ್ನು ಒಂದೇ ಏಟಿಗೆ ಹೊಡೆದು ಮಲಗಿಸ್ಬಿಟ್ರ. ಮಧ್ಯಮ ಸಣ್ಣ ಪ್ರಮಾಣದ ಉದ್ಯಮಗಳ ಬೆನ್ನು ಮೂಳೆ ಮುರಿದು ಹೋಯ್ತ್ರಿ. ಇದನ್ನೇ ನಾವು ಹೇಳೋದು. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ, ಚೆಕ್ ಮಾಡಿಕೊಂಡ್ರು ಹಾಗೇ ಇರಬೇಕು. ಇಡೀ ವಿಶ್ವಕ್ಕೆ ಕೋವಿಡ್ ಬಂದಿತ್ತು. ಕೋವಿಡ್ ಬಂದಾಗ ಏನಾಗಬೇಕು? ಎಲ್ರಿಗೂ ಲಾಸ್ ಆಗಬೇಕು, ನಿಜ ಅಲ್ವೇ? ಅದನ್ನೇ ತಾನೇ ಇವರೆಲ್ಲ ಮಾತು ಮುಂಚೆ ಹೇಳೋದು. ಆದರೆ ಇದೇ ಕೋವಿಡ್ ಬಂದಾಗ ಭಾರತದ ಶ್ರೀಮಂತರ ಸ್ವತ್ತು ಆಸ್ತಿಯ ಪ್ರಮಾಣ 150% ಜಾಸ್ತಿ ಆಗಿಬಿಡುತ್ತೆ. 2017, 16, 17, 19 ಈ ಕಥೆ ನೋಡಿದ್ವಿ. 19 ಕೋವಿಡ್ ಬಂತು, 20ಕ್ಕೆಲ್ಲ ಕೋವಿಡ್, 21 ಕೋವಿಡ್, 22ರ ಪೂರ್ವ ಭಾಗದಲ್ಲೂ ಕೂಡ ಕೋವಿಡ್ ಇತ್ತು. ಈ ಟೈಮಲ್ಲಿ ಏನಾಗುತ್ತೆ, ಎಲ್ಲ ಉದ್ಯಮ ಲಾಸ್ ಆಗಬೇಕು ಅಂದರೆ ಲಾಸ್ ಆಗಲಿಲ್ಲ. ಯಾಕೆ ಅಂದರೆ ಅಷ್ಟೊತ್ತಿಗಾಗಲೇ ದೊಡ್ಡ ಬರೆ ಬಂದಾಗಿತ್ತು. ಯಾರ್ಯಾರಿಗೆ? ಸಣ್ಣ, ಮಧ್ಯಮ, ಸೂಕ್ಷ್ಮ, ಗೃಹ ಇಂಥ ಕೈಗಾರಿಕೆಗಳಿಗೆ ದೊಡ್ಡ ಏಟು ಬಿದ್ದಾಗಿತ್ತು. ಕೆಲವರ ಹಿಡಿತದಲ್ಲಿ ಆ ಉದ್ಯಮ ಸಿಕ್ಕಾಕೊಂಡಿತ್ತು. ಹಾಗಾಗಿ ಅವ್ರು ಮಾಡಿದ್ದೇ ರೂಲು, ಅವ್ರು ಹೇಳಿದ್ದೇ ಬೆಲೆ, ಎಲ್ಲರ ಲಾಭಾಂಶ ಪ್ರಮಾಣ ಜಾಸ್ತಿ ಆಗಿಬಿಡ್ತು. ಕಾರ್ಪೊರೇಟ್ ಉದ್ಯಮಗಳ ಮಾರುಕಟ್ಟೆ ಪಾಲು ಹೆಚ್ಚಿಸಿದ್ದು ಫಸ್ಟ್ ಟೈಮ್ ಯಾವುದು ಅಂದರೆ ನೋಟುಗಳ ಅಮಾನ್ಯೀಕರಣ. ಭಾರತದಲ್ಲಿ ಒಂದು ಪ್ಯಾರಲಲ್ ಎಕಾನಮಿ ಅಂತ ಕರೀತಾರೆ. ಒಂದು ಎಲ್ಲ ಬ್ಯಾಂಕ್ ಅಕೌಂಟಲ್ಲಿ, ಚೆಕ್ಕಲ್ಲಿ, ಡಿಡಿಲಿ ನಡೆಯೋದು, ಇದೊಂದು ಭಾಗ ಅಂತ ಅಂದ್ಕೊಳ್ಳೋಣ ನಾವು. ವೈಟ್ ಮನಿ ಅಂತ ಅಂದ್ಕೊಳ್ಳೋಣ. ವೈಟ್ ಮನಿಲಿ ಯಾವ್ದು ನಡೀತಾ ಇಲ್ವೋ ಅದೆಲ್ಲವೂ ಬ್ಲ್ಯಾಕ್ ಮನಿ ಮಾರ್ಕೆಟಾ? ನೋ, ಇಲ್ಲೊಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಇದೆ. ಇಲ್ಲಿ ಯಾವುದು ಬಿಳಿ ನೋಟಲ್ಲಿ ನಡೀತಾ ಇಲ್ವೋ ಅದೆಲ್ಲ ಕಪ್ಪು ಹಣನ? ಅಲ್ಲ, ಅದೆಲ್ಲ ಕಪ್ಪು ಹಣ ಆದರೆ ಭಾರತ ನೋಟನ್ನು ಪ್ರಿಂಟೇ ಮಾಡಬಾರ್ದು, ನಿಜ ಅಲ್ವಾ? ನೋಟೇ ಪ್ರಿಂಟ್ ಆಗಬಾರ್ದಲ್ರಿ. ಹಾಗಿದ್ರೆ ಎಲ್ಲ ವೈಟಲ್ಲಿ ನಡೆಯೋದಾದರೆ, ವೈಟಲ್ಲಿ ನಡೀತಿದ್ರೆ ಟ್ಯಾಕ್ಸ್ ಕಟ್ತಾನವನು. ಬ್ಯಾಂಕಲ್ಲಿ ಚೆಕ್ ಇರುತ್ತೆ, ಚೆಕ್ ಟು ಚೆಕ್ಕು, ಡಿ ಟು ಡಿ, ಬ್ಯಾಂಕಿಂದ ಬ್ಯಾಂಕ್ಗೆ, ಫೋನ್ಪೇಯಿಂದ ಫೋನ್ಪೇಗೆ, ಪೇಟಿಎಮ್ಮಿಂದ ಪೇಟಿಎಮ್ಗೆ, ಇಷ್ಟೇ ಸಾಕಿತ್ತಲ್ಲ. ಕ್ಯಾಶ್ ಯಾಕೆ ಬೇಕು? ಕ್ಯಾಶ್ ಕೂಡ ಒಂದು ಎಕಾನಮಿ ಒಂದು ಭಾಗ. ಅದರಲ್ಲಿ ತೆರಿಗೆ ಕಟ್ತಿರೋ ಕಪ್ಪು ಹಣ ಇರುತ್ತಲ್ಲ, ಅದು ಬಂದು ಸೇರಿಕೊಂಡಿರುತ್ತೆ ಅಷ್ಟೇ. ಆದರೆ ಕ್ಯಾಶ್ ಎಕಾನಮಿಯನ್ನೇ ನಾವು ಈ ಕಪ್ಪು ಹಣ ಎನ್ನುವ ಒಂದು ಭೂತದ ರೀತಿಯಲ್ಲಿ ನೋಡುವಂಥ ಒಂದು ಪರಿಪಾಠವನ್ನು ಅಷ್ಟೊತ್ತಿಗೆ ಬೆಳೆಸ್ಬಿಟ್ಟಿದ್ರು ನಮ್ಮಲ್ಲಿ. ಕ್ಯಾಶ್ ಎಕಾನಮಿ ಅಂದರೆ ಕ್ಯಾಶ್ ಅಲ್ಲ, ಅದೆಲ್ಲ ಬ್ಲ್ಯಾಕ್ ಮನಿಯಪ್ಪ ಅಂತ. ನೋ, ಹಾಗಲ್ಲ. ಬ್ಲ್ಯಾಕ್ ಮನಿ ಅದರಲ್ಲಿ ಇತ್ತು, ಆದರೆ ಇದ್ದ ಹಣವೆಲ್ಲವೂ ಕೂಡ ಬ್ಲ್ಯಾಕ್ ಮನಿ ಆಗಿರಲಿಲ್ಲ. ಏನಾಯ್ತಿದು? ಈ ರೀತಿ ಕಾರ್ಪೊರೇಟ್ ಉದ್ಯಮಿಗಳ ಮಾರುಕಟ್ಟೆ ಪಾಲನ್ನು ನೋಟು ಅಮಾನ್ಯೀಕರಣ ಜಾಸ್ತಿ ಮಾಡ್ತು. ಸಣ್ಣ ಪುಟ್ಟ ದೋಣಿಗಳೆಲ್ಲ ಮುಳುಗೋದ್ವು. ದೊಡ್ಡ ದೊಡ್ಡ ಹಡಗಿತ್ತಲ್ಲ, ಅಷ್ಟು ಮಾತ್ರ ಉಳ್ಕೊಂಡವು. ಆ ಹಡಗುಗಳು ದೊಡ್ಡ ಉದ್ಯಮಿಗಳಿಗೆ ಸೇರಿದ್ದು. ಸಣ್ಣ ಪುಟ್ಟ ಈ ದೋಣಿಗಳಿದ್ವಲ್ಲ, ಸಣ್ಣ ಅವರೆಲ್ಲರೂ ಮುಳುಗಿ ಹೋಗ್ಬಿಟ್ರು. ಅವ್ರ ಇಂಡಸ್ಟ್ರಿ ಕೂಡ ಮುಳುಗಿ ಹೋಯಿತು. ಈ ಹೊಡೆತ ತಡ್ಕೊಳಕ್ಕೆ ಆಗಲಿಲ್ಲ ಅವರಿಗೆ. 2018ರಲ್ಲಿ ಹೊಸ ಬಂಡವಾಳ ಹೂಡಿಕೆ ತೆರಿಗೆ ದರ ಇದನ್ನೇನು ಮಾಡಿ ಇನ್ನೂ ಒಂದು ಆಫರ್ ಕೊಡ್ತಾರೆ ನೋಡಿ ಅವರಿಗೆ. ಎಂಥ ಇಂಟ್ರೆಸ್ಟಿಂಗ್ ಅಂದರೆ, ಯಾರಾದರೂ ಹೊಸದಾಗಿ ಹೂಡಿಕೆ ಮಾಡ್ತಿರಲ್ಲಪ್ಪ ಬಂಡವಾಳನ, ಅಲ್ಲಿ ಆಲ್ರೆಡಿ 30%ಇಂದ 22% ಮಾಡಾಗಿತ್ತು ಕಾರ್ಪೊರೇಟ್ ಟ್ಯಾಕ್ಸನ್ನು.
ಬಂಡವಾಳ ಹೂಡಿಕೆ ಹೊಸದಾಗಿ ಯಾರಾದರೂ ಯಾಕೆಂದರೆ ಆ ಸಂದರ್ಭದಲ್ಲಿ ಆ ಗ್ಯಾಪಲ್ಲಿ ಏನಾಗಿತ್ತು ಅಂದರೆ ಇವರು ಹಣ ಮಾಡ್ಕೊಂಡು ಸುಮ್ಮನೆ ಕೂತ್ಬಿಟ್ರು. ಯಾರು? ಈ ಶ್ರೀಮಂತ ಉದ್ಯಮಿಗಳಿದ್ರಲ್ಲ. ಆಗೇನಾಯಿತು ಅಂದರೆ ಹೊಸದಾಗಿ ಬಂಡವಾಳ ಹೂಡಿಕೆನೂ ಆಗಲಿಲ್ಲ, ಜನಗಳಿಗೆ ಉದ್ಯೋಗ ಕೂಡ ಸಿಗಲಿಲ್ಲ. ಉದ್ಯೋಗ ಸಿಗದೇ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಯ್ಯೋ ಜಾಬು ಕ್ರಿಯೇಟ್ ಆಗ್ತಿಲ್ವಲ್ಲ ಅಂತ ಅದಕ್ಕೊಂದು ಆಫರ್ ಬಿಟ್ಟರು. ಆಫರ್ ಏನು ಅಂದರೆ ನೋಡ್ರಪ್ಪ, ಹೊಸದಾಗಿ ಯಾರಾದರೂ ಇನ್ವೆಸ್ಟ್ ಮಾಡಿ ಕಾರ್ಖಾನೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ 25% ಶೇಕಡ, ಅಂದರೆ ಶೇಕಡ 25ರಿಂದ ಶೇಕಡ 15ಕ್ಕೆ ನಿಮ್ಮ ತೆರಿಗೆ ಇಳಿಸ್ಕೊಡ್ತೀವಿ, ಶುರು ಮಾಡಿ ಅಂತ ಹೇಳಿದ್ರು. ಈ ರೀತಿ ಒಂದು ಕ್ರಮ ಮಾಡಿದ್ರಲ್ಲ, ಇದರಿಂದ ಇಡೀ ದೇಶಕ್ಕೆ ಎಷ್ಟು ಹಣ ಹೊರೆ ಆಯಿತು ಅಂದರೆ 1.45 ಲಕ್ಷ ಕೋಟಿ, 1,45,000 ಕೋಟಿಯಷ್ಟು ಇದರಿಂದ ಸರ್ಕಾರಕ್ಕೆ ಹೊರೆಯಾಯಿತು. ಉದ್ಯೋಗ ಸೃಷ್ಟಿಗಾಗಲಿ ಹೂಡಿಕೆಗಾಗಲಿ ಈ ಹಣ ಉಪಯೋಗ ಆಗಲಿಲ್ಲ. ಯಾವ ಹಣ ಹೇಳಿ? ಈ ದೊಡ್ಡ ದೊಡ್ಡ ಉದ್ಯಮಿಗಳು ಮಾಡ್ಕೊಂಡಿದ್ರಲ್ಲ, GSTಯಿಂದನೋ ನೋಟ್ ಬ್ಯಾನಿಂದನೋ ಮಾಡ್ಕೊಂಡಿದ್ರಲ್ಲ, ಏನು ಕೆಲಸಕ್ಕೆ ಬರಲಿಲ್ಲ. ಮಾಡಿಕೊಂಡು ಶ್ರೀಮಂತರಾದರು, ಫೋರ್ಸ್ ಪಟ್ಟಿಲಿ ಅಷ್ಟನೇ ಸ್ಥಾನಕ್ಕೆ ಹೋದರು, ಇಷ್ಟನೇ ಸ್ಥಾನಕ್ಕೆ ಹೋದರು. ಏಷ್ಯಾದಲ್ಲಿ ಇವರು ಶ್ರೀಮಂತ, ವಿಶ್ವದಲ್ಲಿ ಅವರು ಶ್ರೀಮಂತ, ಈ ಪಟ್ಟಿಲಿ ಇವ್ರು ಬೆಳೀತಾ ಹೋಯಿತು. ಆದರೆ ಈ ಕ್ಯಾಶ್ ಎಕಾನಮಿ ಅಥವಾ ಪರ್ಯಾಯ ಅರ್ಥವ್ಯವಸ್ಥೆ ಇತ್ತಲ್ಲ, ಇಲ್ಲಿ ಉದ್ಯೋಗ ಮಾಡಿಕೊಂಡು ಸಣ್ಣ ಉದ್ಯಮ ನಡೆಸ್ಕೊಂಡಿದ್ರಲ್ಲ, ಅವ್ರ ಕಥೆ ಮುಗಿದು ಹೋಯಿತು. ಅನೇಕರು ಕೆಲಸ ಕೊಡ್ತಾ ಇದ್ರು, ಅವರು ತುಂಬ ಜನಕ್ಕೆ ಹೊಟ್ಟೆ ತುಂಬ್ತಾ ಇತ್ತು. ಅಂದರೆ ಸಂಪತ್ತು ಅವಾಗ ಹಂಚಿಕೆ ಆಗ್ತಾ ಇತ್ತು ರೀ, ಎಲ್ಲ ಉದ್ಯಮಗಳಲ್ಲಿ ಹಂಚಿಕೆ ಆಗ್ತಿತ್ತು, ಎಲ್ಲರೂ ತಕ್ಕ ಮಟ್ಟಕ್ಕೆ ಚೆನ್ನಾಗಿದ್ದರು ಅಂತ ಅದರ ಅರ್ಥ. ಇದೇನಾಯಿತು, ಎಲ್ಲರದ್ದು ಒಂದು ಮಾರ್ಕೆಟಲ್ಲಿ ಒಂದು ಸಂತೆ ನಡೀತಾ ಇರ್ತದೆ ಅಂತ ಅಂದ್ಕೊಳ್ಳಿ. ಸಂತೆ, ಒಬ್ಬ ಮೆಣಸಿನ್ಕಾಯಿ ಮಾರ್ತಾನೆ, ಒಬ್ಬ ಆಲೂಗಡ್ಡೆ ಮಾರ್ತಾನೆ, ಒಬ್ಬ ಯಾವುದೋ ಹೂವು ಮಾರ್ತಾನೆ, ಇನ್ನೊಬ್ಬ ಹಣ್ಣು ಮಾರ್ತಿರ್ತಾನೆ. ಎಲ್ಲ ಹಣ್ಣು ಹೂವು ಹಾಲು ಎಲ್ಲರದ್ದು ಒಬ್ಬನೇ ಇಟ್ಕೊಂಡು ಒಂದು ದೊಡ್ಡ ಮಾಲ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಂತೆನೂ ಇಲ್ಲ, ಸಂತೆ ವ್ಯಾಪಾರಿಗಳೂ ಇಲ್ಲ, ಅಲ್ಲಿ ಬರೋದು ಯಾರಿಗೆ ಆದಾಯ ಅಂದರೆ ಒಬ್ಬನಿಗೆ ಆಗುತ್ತಲ್ಲ. ಆ ತರಹದ ಕತೆ ಇದೆ. 4 ವರ್ಷಗಳಲ್ಲಿ ಕಾರ್ಪೊರೇಟ್ ತೆರಿಗೆ ಕಡಿತ ಆಯ್ತಲ್ಲ, ಈ 4 ಇಯರ್ಸ್ ಲೆಕ್ಕ ಹಾಕ್ಕೊಂಡ್ರೆ ಯಾವಾಗ ಈ 30%ಇಂದ 22% ಮಾಡಿದ್ರು, ಜೊತೆಗೆ ಹೊಸದಾಗಿ ಇದು ಶುರು ಮಾಡುವಂಥವ್ರಿಗೂ ಕೂಡ ತೆರಿಗೆ ವಿನಾಯಿತಿ ಕೊಟ್ಟರು. ಎಲ್ಲವುಗಳಿಂದ 6 ಲಕ್ಷ ಕೋಟಿ ರೂಪಾಯಿಯಷ್ಟು ಲಾಭವನ್ನು ಕಂಪನಿಗಳು ಮಾಡ್ಕೊಂಡಿವೆ, ಸರ್ಕಾರ ಅಲ್ಲ. ಕಂಪನಿಗಳಂದರೆ ಉದ್ಯಮಿಗಳು, ಅದೇ ಇದಾರಲ್ಲ, ನಂಬರ್ 1 ಶ್ರೀಮಂತ, 2ನೇ ಶ್ರೀಮಂತ, 3ನೇ ಶ್ರೀಮಂತ ಅಂತ ಅವ್ರಿಗೆ ಲಾಭ ಆಯಿತು. ಇನ್ನೊಂದೇನು ಅಂತ ಹೇಳಿದ್ರೆ ನಿಮ್ಗೆ ಇಂಟ್ರೆಸ್ಟಿಂಗ್ ಇಲ್ಲಿದೆ, 2019ವರೆಗೂ ಇದೇ ಲಿಸ್ಟೆಡ್ ಕಂಪನೀಸ್ ಇತ್ತಲ್ಲ ಸ್ಟಾಕ್ ಎಕ್ಸ್ಚೇಂಜಲ್ಲಿ 5% ಮಾತ್ರ ಪ್ರಾಫಿಟ್ ಮಾಡ್ತಾ ಇದ್ವಿ ರೀ ಅವರು ಈ ಸ್ಟಾಕಲ್ಲಿ, ಶೇರ್ ಮಾರ್ಕೆಟಲ್ಲಿ ಅಂತ ಅಂದ್ಕೊಳ್ಳೋಣ ನಾವು. ಬರೀ 5% ಮಾಡ್ತಾ ಇತ್ತು. 2019ರ ನಂತರ ಸ್ಟಾಕ್ ಎಕ್ಸ್ಚೇಂಜ್ ಪಟ್ಟಿಗೆ ಸೇರ್ಪಡೆ ಆದಂಥ 50ರಿಂದ 100 ಕಂಪನಿಗಳು ಸೇರ್ಪಡೆ ಆಗ್ತವೆ. 2019ರ ನಂತರ ಇವರು ಎಷ್ಟು ಲಾಭ ಮಾಡ್ತಾರೆ ಅಂದರೆ 15% ಲಾಭ ಮಾಡ್ತಾರೆ. ನೋಡಿದ್ರೆ ಅರ್ಥ ಆಯ್ತಲ್ಲ ನಿಮಗೆ? ಸ್ಟಾಕ್ ಮಾರ್ಕೆಟಿಂದ ಬರೀ 5% ಇದ್ದರು 15% ಯಾಕೆ ಜಿಗಿದ್ರು ಅಂದರೆ ಇದೆ, ಇಷ್ಟು ಲಾಭಗಳು ಇವ್ರಿಗೆ ಆಗಿತ್ತಲ್ಲ ಸರಣಿಯಾಗಿ. ಇಷ್ಟು ಲಾಭ ಮಾಡಿಕೊಟ್ಟಿದ್ದು ಯಾಕೆ ಸುಮ್ಮನೆ ಮಾಡ್ಕೊಟ್ಬಿಡ್ತಾರಾ? ನೋ, ಅಲ್ಲೇ ಇದ್ದಿದ್ದು ಚೆಕ್ಮೇಟ್ ಅಂದರೆ ಅದು ಎಲೆಕ್ಟ್ರೋಲ್ ಬಾಂಡ್ ಅಂತ. ಎಲೆಕ್ಟ್ರೋಲ್ ಬಾಂಡ್ ಅಂತ ಮಾಡಿಕೊಂಡಾಗ ಸುಪ್ರೀಂ ಕೋರ್ಟ್ ಗಮನಿಸಿರುವಂತೆ ಇದನ್ನು ಲರ್ನಡ್ ಸಾಲಿಸಿಟರ್ ಜನರಲ್ ಕೂಡ ಡಿನೇ ಮಾಡಲಿಲ್ಲ. ಇಲ್ಲಿ ಹೇಳ್ತಾರೆ ನೋಡಿ, ತುಂಬ ಅದ್ಭುತವಾಗಿ ಹೇಳ್ತಾರೆ. ಇದನ್ನು ಕಲಿತ ಸಾಲಿಸಿಟರ್ ಜನರಲ್ ಕೂಡ ನೋಡಿ, ಇಲ್ಲಿ ಒಂದು ಅದ್ಭುತವಾದ ಪಾಯಿಂಟ್ ಇದೆ ಇಲ್ಲಿ. ದಿ ರೀಸನ್ ಫಾರ್ ಪೊಲಿಟಿಕಲ್ ಕಂಟ್ರಿಬ್ಯೂಷನ್ಸ್ ಬೈ ಕಂಪನೀಸ್ ಈಸ್ ಆ್ಯಸ್ ಓಪನ್ ಆ್ಯಸ್ ಡೇಲೈಟ್. ಒಂದು ಹಗಲ ಬೆಳಕಿನಷ್ಟೇ ಸ್ಪಷ್ಟತೆ ಇದೆ ಈ ಎಲೆಕ್ಟ್ರಾಲ್ ಬಾಂಡು ಅಥವಾ ಪೊಲಿಟಿಕಲ್ ಪಾರ್ಟಿಗಳಿಗೆ ಉದ್ಯಮಿಗಳ ಕಾಂಟ್ರಿಬ್ಯೂಷನ್ ಕೊಡುಗೆ ಅನ್ನೋದು ಹಗಲಷ್ಟೇ ಸತ್ಯವಾಗಿದೆ, ದೃಗ್ಗೋಚರವಾಗಿ ಕಾಣ್ತಾ ಇದೆ ಇದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡುತ್ತೆ ಇಲ್ಲಿ. ಈವನ್ ದ ಲರ್ನಡ್ ಸಾಲಿಸಿಟರ್ ಜನರಲ್ ಡಿಡ್ ನಾಟ್ ಡಿನೇ ಡ್ಯೂರಿಂಗ್ ದ ಕೋರ್ಸ್ ಆಫ್ ದಿ ಹಿಯರಿಂಗ್ಸ್ ದಟ್ ಕಾರ್ಪೊರೇಟ್ ಡೊನೇಷನ್ಸ್ ಆರ್ ಮೇಡ್ ಟು ರಿಸೀವ್ ಫೇವರ್ಸ್ ಥ್ರೂ ಕ್ವಿಡ್ ಪ್ರೋ ಕೋ ಅರೇಂಜ್ಮೆಂಟ್ಸ್. ಒಬ್ಬ ಕಲಿತಿರುವ, ನುರಿತಿರುವ, ತಿಳ್ಕೊಂಡಿರುವ ಸಾಲಿಸಿಟರ್ ಜನರಲ್ ಕೂಡ ಈ ಕ್ವಿಡ್ ಪ್ರೋ ಕೋ ಅಥವಾ ಕಿಕ್ ಬ್ಯಾಕ್ ಅಥವಾ ನಾನು ಹಣ ಕೊಡ್ತೀನಿ ನನಗಿಂತ ಕೆಲಸ ಆಗಬೇಕು ನಿನ್ನ ಕಡೆಯಿಂದ, ಒಂಥರ ಲಂಚರಿ, ಲೀಗಲೈಸ್ಡ್ ಲಂಚ ಅಂತ ಕರಿಬಹುದು, ಇದನ್ನು ಭ್ರಷ್ಟಾಚಾರ ಅಂತ ಕರಿಬಹುದು. ಅದನ್ನು ಇವರು ನಿರಾಕರಿಸಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳುತ್ತೆ ಎಲೆಕ್ಟ್ರೋಲ್ ಬಾಂಡ್ ಅಂತ. ಇದನ್ನೇ ಹೇಳಿದ್ದು. ಇಷ್ಟು ಸರಣಿ ನಡೀತಲ್ಲ ಇಲ್ಲಿ, ಇಷ್ಟು ಸರಣಿ ಯಾಕೆ ನಡೀತು ಅಂತ ಹೇಳಿದ್ರೆ ಕಿಕ್ ಬ್ಯಾಕ್ಗೋಸ್ಕರ ನಡೀತು. ಇದನ್ನು ಖುದ್ದು ಸಾಲಿಸಿಟರ್ ಜನರಲ್ ಕೂಡ ನಿರಾಕರಿಸಲಿಲ್ಲ, ತಳ್ಳಿ ಹಾಕಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅಂದರೆ ಇವ್ರಿಗೆ ಲಾಭ ಮಾಡಿಕೊಟ್ಟಿದ್ದು ಯಾಕೆ? ಈ ದೇಶದಲ್ಲಿ ಕೆಲವು ಶ್ರೀಮಂತರ ಸ್ವತ್ತು ಯಾಕೆ ಏರಿಕೆ ಆಯಿತು? ಕೆಲವರ ಬಳಿಯಲ್ಲಿ ಸುಮಾರು 100 ಜನರ ಸಂಪತ್ತು ಒಬ್ಬನ ಬಳಿ ಬಂದಂಗೆ ಆಯ್ತು ರೀ. ಇಡೀ ದೇಶದ ಎಲ್ಲ ಸಂಪತ್ತು ಲೆಕ್ಕ ಹಾಕೊಂಡ್ಬಿಟ್ರೆ 1% 2% ಜನಗಳ ಬಳಿ ಇದೇ ಯಾಕಾಯಿತು ಅಂತ ಹೇಳಿದ್ರೆ ಇದನ್ನು ಸಂಪತ್ತಿನ ಅಸಮಾನ ಹಂಚಿಕೆ ಅಂತ ಕರೀತಾರೆ. ಸಂಪತ್ತಿನ ಅಸಮಾನತೆ, ಬೆಳೀತಾನೆ ಇರ್ತಾನೆ, ಅದನ್ನು ತೋರಿಸ್ಬಿಡೋದು, ಅವನು ಶ್ರೀಮಂತ ಆದ, ದೇಶ ಶ್ರೀಮಂತ ಆಗ್ಬಿಡ್ತು ಅಂತನೋ. ಈ 99 ಜನಕ್ಕೆ ಹೊಟ್ಟೆಗೆ ಊಟ ಇರಲ್ಲ. ಅವಾಗ ಏನಂತೀರಿ ನೀವು? ಅದನ್ನು ಅಸಮಾನತೆ ಅಂತೀವಿ. ಈ 1% ಜನ ಮಾಡಿರ್ತಾರಲ್ಲ ಆಸ್ತಿ, ದುಡ್ಡು, ಲಾಭ, ಇದನ್ನೇ ದೇಶದ ಬೆಳವಣಿಗೆ, ಇದೇ ಅದ್ಭುತ, ಇದೇ ವಂಡರ್ ಅಂಥೇಳಿ
ಬಿಂಬಿಸಿಕೊಳ್ಳುವ ಕಾಲಘಟ್ಟ ಶುರುವಾಯಿತು. ನಿಫ್ಟಿ ಪಟ್ಟಿ ಮಾಡಲಾದಂಥ ಕಂಪನಿಗಳ ನಿವ್ವಳ ಲಾಭ 3 ಲಕ್ಷ ಕೋಟಿ ಆಗುತ್ತೆ. 2019 ನಂತರದ ಷೇರು ಮಾರುಕಟ್ಟೆಯಲ್ಲಿಯೇ ನಿಫ್ಟಿಯ ಟಾಪ್ 50 ಕಂಪನಿಗಳು ಮಿಂಚಿಬಿಡ್ತವೆ. 2020ರಲ್ಲಿ ಕೋವಿಡ್ ಟೈಮ್ನಲ್ಲಿಯೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಬಡ್ಡಿ ದರ ಕಡಿತ ಆಗುತ್ತೆ. ಕೋವಿಡ್ ಟೈಮ್ನಲ್ಲಿ ಟಾಪ್ 50 ಕಂಪನಿಗಳಿಗೆ ಚೆಕ್ ಮಾಡಿಕೊಂಡ್ರೆ ಕೋವಿಡ್ ಟೈಮ್ ರೀ, ಎಲ್ಲರೂ ಲಾಸು ಏನೇ ಈಗ ಸರ್ಕಾರದಲ್ಲಿ ಯಾಕ್ರಿ ಏನ್ರಿ ಮಾಡ್ತಿದ್ದೀರಿ, ಯಾಕ್ರಿ ತೊಂದರೆ ಆಯಿತು ಅಂದರೆ ಕೋವಿಡ್ ಇತ್ತಲ್ಲಪ್ಪ, ಕಷ್ಟ ಆಗ್ಬಿಡ್ತು. ಸರ್ಕಾರದ ನೀವೇನಾದರೂ ಕೇಳಿ, ಕೋವಿಡ್ ಇತ್ತಲ್ರಿ ಅವಾಗ ಹೊಡ್ತಾ ಬಿದ್ದಿದ್ವಿ, ಇಲ್ಲಾಂದ್ರೆ ಎಲ್ಲ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಆದರೆ 50 ಕಂಪ್ನಿಗಳು ಕೇಳಿ, ಅವತ್ತಿಗೆ ಲಾಭಾಂಶ ಜಾಸ್ತಿ ಆಗಿದ್ದು ಇವರಿಗೆ. ಹೇಗಿದು ಲಾಭ ಮಾಡಿಕೊಟ್ರೆ ಇವರಿಗೆ? ಕ್ವಿಡ್ ಪ್ರೋಕೋ ಕಿಕ್ ಬ್ಯಾಕ್ ಇತ್ತ. 2016ರಿಂದ ಕೇಂದ್ರ ಸರ್ಕಾರ ಲಾಭ ಉಂಡಂಥ ಕಂಪನಿಗಳಿಂದಾನೇ ಎಲೆಕ್ಟ್ರೋಲ್ ಬಾಂಡ್ ಯಾಕೆ ಖರೀದಿ ಆಗಿರಬಾರ್ದು? ಯಾರು ಸರ್ಕಾರದ ಕಡೆಯಿಂದ ಇಂಥ ದೊಡ್ಡ ದೊಡ್ಡ ಉದ್ಯಮಿಗಳಿಗೋ ಕಂಪನಿಗಳಿಗೋ ಲಾಭ ಮಾಡಿಕೊಟ್ಟಿದ್ರೋ ಅದೇ ಕಂಪನಿಗಳು ಎಲೆಕ್ಟ್ರೋಲ್ ಬಾಂಡನ್ನು ಯಾಕೆ ಖರೀದಿ ಮಾಡಿರಬಾರ್ದು? ಅದೇ ಅಲ್ವೇ? ಸುಮ್ಮನೆ ಕೊಡಲ್ಲ. ಇನ್ನೊಂದಿತ್ತು, 3 ವರ್ಷಗಳ ಕಾಲದಲ್ಲಿ ಲಾಭ ಮಾಡಿಕೊಂಡಿರುವ ಪಾಲಲ್ಲಿ 7% ನೀವು ಡೊನೇಟ್ ಮಾಡ್ಬೋದು ಅಂತಿತ್ತು. ಅದಾದಮೇಲೆ ಇನ್ನೊಂದು ಕರೆಕ್ಷನ್ ಕೂಡ ಆಯಿತು. ಅನಂತರದಲ್ಲಿ ಲಾಸ್ ಆಗಿರೋರು ಕೊಡ್ಬೋದು ಅಂತ ಆಯಿತು. ಎಲ್ಲರೂ ಕೇಳಿದ್ದೀರೇನ್ರಿ? ಒಂದು ಕಂಪ್ನಿ 100 ರೂಪಾಯಿ ಹಾಕಿರ್ತಾನೆ ಒಂದು ಕಂಪ್ನಿಗೆ ಅಂತ ಅಂದ್ಕೊಳ್ಳೋಣ, ಅವ್ನಿಗೆ 50 ರೂಪಾಯಿ ಬಂದುಬಿಟ್ಟಿರುತ್ತೆ. 50 ರೂಪಾಯಿ ಲಾಸ್ ಆಯಿತು ಅಂದರೆ ಅವನು ಕೊಡ್ಬೋದು ಅಂತ ಹಾಕ್ಬಿಡ್ತೀರಿ. ಎಲೆಕ್ಟ್ರೋಲ್ ಬಾಂಡ್ ಅವನು ಕೊಡ್ಬೋದು ಅಂತ ಯಾರು ಕೊಡ್ತಾರೆ? ಲಾಭದಲ್ಲಿರೋನು ಕೊಡ್ತಾನೆ ಅಂದರೆ ಓಕೆ, ಲಾಸಲ್ಲಿರೋನು ಕೊಡ್ಬೋದು ಅಂತ ಆಯಿತು. ಆಗ ಹುಟ್ಕೊಂಡಿದ್ದೇನು ಗೊತ್ತಾ? ಶೆಲ್ ಕಂಪನಿ ಅಂತ ಕರಿತೀವಿ. ಕಂಪನಿಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿಬಿಡ್ತು, ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿಬಿಡ್ತು ಕಂಪನಿಗಳ ಸಂಖ್ಯೆ. ಅಯ್ಯೋ ಕಂಪ್ನಿ ಜಾಸ್ತಿ ಆಗ್ತಾ ಇದೆ, ಅದು ಸ್ಟಾರ್ಟಪ್ಪು ಇದು ಸ್ಟಾರ್ಟಪ್ಪು, ಓಹೋ ಎಲ್ಲ ಅದ್ಭುತ ಅಂತ ಹೇಳ್ಕೊಳ್ತಾ ಇದ್ರಲ್ಲ. ವಿಷಯ ಅಲ್ಲೇನು ಬಂತು ಅಂತ ಹೇಳಿದ್ರೆ, ಈ ಕಂಪನಿಗಳು ಸ್ಟಾರ್ಟ್ ಆಗಿತ್ತು ಅಂತಿತ್ತಲ್ಲ, ಒಂದು ಲೆಕ್ಕ ತೆಗೆದ್ರೆ ಶೆಲ್ ಕಂಪನಿಗಳಿದ್ವು, ನಕಲಿ ಕಂಪನಿಗಳಿದ್ವು. ಸುಮ್ಮನೆ ಕಂಪ್ನಿ ಹೆಸರು ರಿಜಿಸ್ಟರ್ ಆಗಿರುತ್ತಷ್ಟೇ. ಅಲ್ಲಿ ಆ ಥರದ ವಾಸ್ತವ ಯಾವುದೋ ಕಂಪ್ನಿ ನಡೆದಿರಲ್ಲ. ತೆರಿಗೆ ವಂಚನೆಗೆ ಅಂತ ಅನೇಕರು ಇದನ್ನು ಮಾಡ್ಕೊಂಡಿದ್ರು. ಈ ಕಂಪನಿಗಳ ಮೂಲಕವಾಗಿಯೂ ಕೂಡ ಒಂದು ಕಡೆ ಲಾಸ್ ತೋರಿಸೋದು, ಒಂದು ಕಡೆಯಲ್ಲಿ ದುಡ್ಡು ಕೊಡೋದು. ವಾಸ್ತವದಲ್ಲಿ ಇವ್ರಿಗೆ ಲಾಭ ಇತ್ತು, ಬೇರೆ ಲಾಭ ಇದ್ದರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ನೀವು. ಬೇರೆ ಕಡೆಯಿಂದ ನಷ್ಟದಲ್ಲಿರೋ ಕಂಪ್ನಿ ಕೂಡ ನನಗೆ ಕೊಟ್ಟುಬಿಟ್ಟಿದ್ದಾರೆ ಅಂತ ತೋರಿಸ್ಕೊಳ್ಬಹುದಲ್ಲ. ಆ ಒಂದು ಆಫರ್ ಕೂಡ ಬಿಡಲಾಗಿತ್ತು. ಎಲೆಕ್ಟ್ರೋಲ್ ಬಾಂಡ್ ಯೋಜನೆಯಿಂದ ರಾಜಕೀಯ ಪಕ್ಷಗಳ ಕೊಡುಗೆ ಬಗ್ಗೆ ತುಂಬ ದೊಡ್ಡ ರಹಸ್ಯ ನಡೆದಿತ್ತಿಲ್ಲಿ. ವಾರ್ಷಿಕ ವರದಿಯಲ್ಲಿ ರಾಜಕೀಯ ಪಕ್ಷಗಳಿಗೆ ಕೊಟ್ಟಂಥ ಕಾಣಿಕೆ ಕಡ್ಡಾಯ ಘೋಷಣೆ ಕೂಡ ಬಂದಾಯಿತು. ಇಯರ್ಲಿ ರಿಪೋರ್ಟ್ ಬರುತ್ತಲ್ಲ, ಎಷ್ಟೆಷ್ಟು ಬಂತಪ್ಪ ನಿಮ್ಮ ಪಾರ್ಟಿಗೆ ಫಂಡು ಅಂತ ಕೇಳಿದ್ರೆ ಆ ಘೋಷಣೆನೂ ಕೂಡ ಬಂದ್ ಮಾಡಿಬಿಟ್ರು. ಏನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಕೇಳಿದ್ರೆ ಗೌಪ್ಯತೆ, ರಹಸ್ಯ, ಅದು ತುಂಬ ರಹಸ್ಯ, ಅದು ಖಾಸಗಿತನ, ಇಂಥದ್ದೊಂದು ವರ್ಡ್ ಶುರು ಆಗಿಬಿಡ್ತಾರೆ 10 ವರ್ಷದಿಂದ. ಮೊದಲು ಇಷ್ಟಿರಲಿಲ್ಲ ಇದು. ನೀವು ಏನಾದರೂ ಕೇಳಿ ಈಗ ನೀವು, ಅದು ರಹಸ್ಯ, ಅದು ಗೌಪ್ಯತೆ, ಅದನ್ನು ಬಹಿರಂಗಪಡಿಸಲಾಗುವುದಿಲ್ಲ. ಕೆಲವು ಶೆಲ್ ಕಂಪನಿಗಳಿಂದಾನೂ ಕೂಡ ಚುನಾವಣಾ ಬಾಂಡ್ ಖರೀದಿ ನಡೆದಿದೆ. ಕಾರ್ಪೊರೇಟ್ ದಾನಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ್ರೆ ಮಾತ್ರ ಈ ಚಿತ್ರಣ ಪೂರ್ತಿಯಾಗಿ ಬಯಲಾಗೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಓವರಾಲ್ ಆಗಿ ಎಲೆಕ್ಟ್ರೋಲ್ ಬಾಂಡ್, GST, ನೋಟ್ ಬ್ಯಾನ್, ಕಾರ್ಪೊರೇಟ್ ತೆರಿಗೆ ಕಡಿತ, ಜೊತೆಗೆ 15% ನೀವು ಕೊಟ್ಟರೆ ಸಾಕಪ್ಪ ಟ್ಯಾಕ್ಸು, ನೀವು ಜಾಸ್ತಿ ಕೂಡ ಕಟ್ಟಬೇಡಿ, ಹೊಸ ಕಂಪನಿಗಳಂತೆಲ್ಲ ಮಾಡಿದ್ರಲ್ಲ, ಇವಿಷ್ಟು ಸೇರಿಕೊಂಡು ಎಲೆಕ್ಟ್ರೋಲ್ ಬಾಂಡಲ್ಲಿ ಏನೋ ನಡೆಯಬಾರದು ನಡೆದಿದೆ. ಇದೊಂದು ಲೀಗಲೈಸ್ಡ್ ಕರಪ್ಷನ್ ಕರೆಯಬಹುದಾ, ಕಾನೂನಾತ್ಮಕ ಭ್ರಷ್ಟಾಚಾರ ಅಂತ. ಈಗ ಹಣ ಕೈಯಲ್ಲಿ ತೊಗೊಂಬಿಟ್ರೆ, ಲಂಚ ತೊಗೊಂಬಿಟ್ರೆ, ಭ್ರಷ್ಟಾಚಾರ ಮಾಡಿದ್ರೆ, ಅಯ್ಯೋ ಅಷ್ಟು ಭ್ರಷ್ಟಾಚಾರ ಇಷ್ಟು ಭ್ರಷ್ಟಾಚಾರ ಮಾತಾಡಬಹುದು. ಲೀಗಲೈಸ್ ಮಾಡಿಬಿಟ್ರೆ, ಬ್ಯಾಂಕ್ ಅಕೌಂಟ್ ಹಾಕ್ಬಿಡಪ್ಪ, ಅಲ್ಲಿ ಬಾಂಡ್ ತೊಗೊಂಬಿಡೊಂದು ಎಲೆಕ್ಟ್ರಲ್ ಬಾಂಡ್ ತೊಗೊಂಬಿಡಪ್ಪ, ಅಲ್ಲ ಹಾಕ್ಬಿಡಲ್ಲಿ. ತೊಗೊಂಡೆ ಸ್ವಾಮಿ, ನೋಡಿ ಇಲ್ಲಿ ಬಾಂಡ್ ಇಲ್ಲಿದೆ ನೋಡಿ, ನೋಡಿದ್ರಾ, ಸರಿ ಹಾಗಾದ್ರೆ ಕೆಲಸ ಮಾಡ್ಕೊಡ್ತೀನಿ ಹೋಗಪ್ಪ, ಮುಗೀತಲ್ಲ. ಯಾರೂ ಲಂಚ ಅಂತ ಮಾತಾಡೋಕ್ಕಾಗಲ್ಲ. ಅಯ್ಯೋ ಭ್ರಷ್ಟಾಚಾರವೇ ಇಲ್ಲದೇ ಇರೋ ಸರ್ಕಾರ ನಮ್ಮದು, ಯಾರೂ ಭ್ರಷ್ಟಾಚಾರ ಮಾಡಿಲ್ಲ ಹೇಳ್ಕೊಂಡು ತಿರುಗಬಹುದು. ಇಲ್ಲಿ ನೋಡಿದ್ರೆ ಬಾಂಡು ಲೀಗಲೈಸ್, ಬ್ಯಾಂಕ್ ಕೊಟ್ಟಿರೋದು, ನಿಮ್ಗೆ ಟ್ಯಾಕ್ಸ್ ವಿನಾಯಿತಿನೂ ಇರುತ್ತೆ. ಕಂಪ್ನಿ ಲಾಸ್ ಆಗಿದೆಯೇನಪ್ಪ, ಪರವಾಗಿಲ್ಲ ಕೊಡಿ, ಬಾಂಡ್ ಕೊಡಿ. ಶೆಲ್ ಕಂಪ್ನಿನ ಮಾಡ್ಕೊಳ್ಳಿ, ಸ್ಟಾರ್ಟಪ್ ಮುಗೀತು. ಸ್ಟಾರ್ಟಪ್ ಅದು ಇದು ಎಲ್ಲ ಮಾಡಿಕೊಂಡು ಈ ರೀತಿ ನಡೆದಿದೆಯಾ? ಮಾರ್ಚ್ ಮೊದಲ ವಾರವನ್ನು ನಾವೆಲ್ಲ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾರ್ಯಾರ ಕಥೆ ಏನೇನಾಗುತ್ತೆ ಸುಪ್ರೀಂ ಕೋರ್ಟಲ್ಲಿ ನೋಡೋಣ.